ಮಾಹಿತಿಗಾಗಿ. ದಿನೇ ದಿನೇ ಏರ್ತಾ ಇದೆ ಕೊರೋನಾ. ಕೇಂದ್ರಕ್ಕೆ ರಾಜ್ಯದ ಪರಿಸ್ಥಿತಿ ಬಗ್ಗೆ ವಿವರವನ್ನು ಟ್ವಿಟರ್ನಲ್ಲಿ ಸಚಿವ ಶ್ರೀರಾಮುಲು ಸ್ಪಷ್ಟನೆ ಕೊಟ್ಟಿದ್ದಾರೆ. ರಾಜ್ಯದಲ್ಲಿ ಕೊರೋನಾ ನಿಯಂತ್ರಣಕ್ಕೆ ನೆರವಿನ ಅಭಯ ಕೇಳಿದ್ದಾರೆ. ಕೊರೋನಾ ತಡೆಗೆ ಎಲ್ಲ ರೀತಿಯ ನೆರವಿನ ಅಭಯ ಟ್ವಿಟರ್ನಲ್ಲಿ ಸಚಿವ ಶ್ರೀರಾಮುಲು ಸ್ಪಷ್ಟಪಡಿಸಿದ್ದಾರೆ. ನೋಡ್ತಿದ್ದೀರಾ, ಬಿ ಶ್ರೀರಾಮುಲು ಅಫಿಷಿಯಲ್ ಟ್ವಿಟರ್ ಅಕೌಂಟ್ನಲ್ಲಿ ಬಂದಿರುವಂಥ ಮಾಹಿತಿ. ಕೋವಿಡ್-19 ನಿಯಂತ್ರಣಕ್ಕೆ ನಾನೊಂದ್ಸಲ ಓದ್ತಾ ಇದ್ದೀನಿ ಇವಾಗಲೇ, ಯಾಕೆಂದರೆ ಈಗ ಅವ್ರು ಮಾಡಿರೋದ್ರಿಂದ ಒಂದಷ್ಟು ಮಾಹಿತಿಯನ್ನು ಇಲ್ಲೇ ಕೂತು ಸ್ಟುಡಿಯೋಲ್ಲಿ ನೋಡ್ತಾ ಇದ್ದೀನಿ. ಕೇಂದ್ರ ಸರ್ಕಾರ ನೀಡಲಿದೆ ಎಂಬ ಭರವಸೆಯನ್ನು ಕೇಂದ್ರ ಸಚಿವರು ಕೊಟ್ಟಿದ್ದಾರೆ. ಅವರಿಗೆ ನನ್ನ ಧನ್ಯವಾದಗಳು ಅಂತ. ದೇವರು ಕೊಡ್ತಿದ್ದಾರೆ, ದೇವರು ಕಾಪಾಡಬೇಕು ಅಂದರು. ಇದೀಗ ಕೇಂದ್ರ ಸರ್ಕಾರ ಕೊಡ್ತಿದ್ದಾರೆ ಅಂತ ಹೇಳ್ತಿದ್ದಾರೆ. ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವರಾದ ಡಾಕ್ಟರ್ ಹರ್ಷವರ್ಧನ್ ಅವರನ್ನ ಭೇಟಿ ಮಾಡಿದ ಮೇಲೆ ಶ್ರೀರಾಮುಲು ಅವರು ಈ ಟ್ವೀಟ್ ಮಾಡಿದ್ದಾರೆ. ಕೇಂದ್ರ ಸಚಿವರು ಭರವಸೆ ಕೊಟ್ಟಿದ್ದಾರಂತೆ, ಅದಕ್ಕೆ ಧನ್ಯವಾದಗಳು ಅಂತ. ಸೊ ಹಾಗಾಗಿ ದೂರವಾಣಿ ಮೂಲಕ ಮಾತಾಡಿದ್ದಾರೆ. ಸ್ಥಿತಿಗತಿಗಳ ಬಗ್ಗೆ ವಿವರ ಕೊಟ್ಟಿದ್ದಾರೆ. ಕೊರೋನಾ ಸೋಂಕು ಹರಡದಂತೆ ವಹಿಸಲಾಗಿದೆ ಮುನ್ನೆಚ್ಚರಿಕಾ ಕ್ರಮಗಳು ಅಂತೆಲ್ಲ ಹೇಳಿದ್ದಾರೆ. ಬಟ್ ಗೊತ್ತಿಲ್ಲಪ್ಪ, ಇದನ್ನು ಹಿಂಗೆ ಹೇಳಿದ್ದಾರೆ, ಇನ್ನೊಂದು ಕಡೆ ದೇವರೇ ಕಾಪಾಡಬೇಕು ಅಂತಾರೆ. ಬಟ್ ಎನಿವೆ, ಇದು ಕೇಂದ್ರ ಸರ್ಕಾರ ಕೇಂದ್ರಕ್ಕೆ ರಾಜ್ಯದ ಪರಿಸ್ಥಿತಿ ಬಗ್ಗೆ ಬಿ ಶ್ರೀರಾಮುಲು ಅವರು ಎಕ್ಸ್ಪ್ಲೈನ್ ಮಾಡಿರುವ ಮಾಹಿತಿ. ಅದರ ಸಂಕ್ಷಿಪ್ತ ಬರಹ ಟ್ವಿಟರ್ನಲ್ಲಿದೆ. ಈ ಎಲ್ಲ ಬೆಳವಣಿಗೆಗಳ ಬಗ್ಗೆ ಮತ್ತಷ್ಟು ಮಾಹಿತಿ ಪೊಲಿಟಿಕಲ್ ಬ್ಯೂರೋ ಚೀಫ್ ಚಿದಾನಂದ ಪಟೇಲ್ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಗುಡ್ ಆಫ್ಟರ್ನೂನ್ ಪಟೇಲ್ ರೇ. ಗುಡ್ ಆಫ್ಟರ್ನೂನ್ ಹರೀಶ್. ಚೆನ್ನಾಗಿದ್ದೀರಾ? ಗುಡ್. ನೀವು? ನಾನ್ ಚೆನ್ನಾಗಿದ್ದೀನಿ. ಸರ್ಕಾರ ಚೆನ್ನಾಗಿದೆಯಾ? ಹರೀಶ್ ನಾಗರಾಜ್, ಸರ್ಕಾರ ಈಗ ಭಗವಂತನ ಮೊರೆ ಹೋಗುವ ಮಾತನಾಡಿದೆ. ಯಾಕೆಂದ್ರೆ ಶ್ರೀರಾಮುಲು ಅವ್ರ ಹೇಳಿಕೆ ಕೇಳಿದ್ರೆ ಯಾಕೋ ಸರ್ಕಾರದ ಕೈಲೂ ಆಯ್ತಾ ಇಲ್ಲ, ಮುಗಿತು ನಮ್ ಕತೆ ಅಂತ ಅನ್ನೋ ತರ ಇದೆ ಅದು. ನಿಜವಾಗ್ಲು ಯಾಕಂತ ಹೇಳಿದ್ರೆ ಈಗಾಗಲೇ ಕೇಂದ್ರ ಆರೋಗ್ಯ ಸಚಿವ ಡಾಕ್ಟರ್ ಹರ್ಷವರ್ಧನ್ ಜೊತೆ ಬಿ ಶ್ರೀರಾಮುಲು ಅವರು ಅಂದ್ರೆ ರಾಜ್ಯದ ಆರೋಗ್ಯ ಸಚಿವರು ದೂರವಾಣಿ ಮೂಲಕ ಮಾತುಕತೆ ನಡೆಸಿದ್ದಾರೆ. ರಾಜ್ಯದ ಕೋವಿಡ್-19 ಸ್ಥಿತಿಗತಿಗೆ ಸಂಬಂಧಪಟ್ಟ ಸಂಪೂರ್ಣವಾಗಿ ವಿವರಿಸಿದ್ದಾರೆ ಮತ್ತು ಸರ್ಕಾರ ಕೈಗೊಂಡಿರುವ ಕಟ್ಟುನಿಟ್ಟಿನ ಕ್ರಮಗಳು ಮತ್ತು ಕೋವಿಡ್ ಅನ್ನ ತಡೆಗಟ್ಟಲು ಸರ್ಕಾರ ಮಾಡಿರ್ತಕ್ಕಂತಹ ಕ್ಷಿಪ್ರ ಕಾರ್ಯಾಚರಣೆಗಳು ಜೊತೆಗೆ ಲಾಕ್ಡೌನ್ ಸಂಬಂಧಪಟ್ಟ ಹಾಗೆ ಮಾಹಿತಿಯನ್ನ ಶೇರ್ ಮಾಡ್ಕೊಂಡಿದ್ದಾರೆ. ಪ್ರಮುಖವಾಗಿ ರಾಜ್ಯದಲ್ಲಿ ಪ್ರತಿದಿನ ಕೊರೋನಾ ಸೋಂಕಿತರ ಸಂಖ್ಯೆ ಜಾಸ್ತಿ ಆಗ್ತಿರೋದ್ರಿಂದ ಎಲ್ಲ ಒಂದ್ ಕಡೆ ಡಾಕ್ಟರ್ ಹರ್ಷವರ್ಧನ್ ಆತಂಕ ವ್ಯಕ್ತಪಡಿಸಿದ್ದಾರೆ ಎಂಬ ಮಾಹಿತಿ ಕೂಡ ಹೊರ ಬಂದಿರುವಂತದ್ದು. ಈ ಸಂದರ್ಭದಲ್ಲಿ ಡಾಕ್ಟರ್ ಹರ್ಷವರ್ಧನ್ ಅವರು ಮತ್ತಷ್ಟು ನೀವು ಸ್ಟ್ರಿಕ್ಟ್ ಆಗಿ ನೀವು ಕೋವಿಡ್ ಕೆಲಸಗಳನ್ನ ಮಾಡಿಸಬೇಕಾಗಿದೆ ಮತ್ತು ಜನರಿಗೆ ಮತ್ತಷ್ಟು ಅವೇರ್ನೆಸ್ ಮಾಡಿಸ್ಬೇಕು ಅಂತ ಹೇಳಿ ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತದೆ. ಇದರ ಬೆನ್ನಲ್ಲೇ ಚಿತ್ರದುರ್ಗದಲ್ಲಿ ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಅವರ ಹೇಳಿಕೆಗೆ ಪ್ರತಿಯಾಗಿ ಕೊರೋನಾ ಯಾರ ಕೈಯಲ್ಲಿಲ್ಲ, ಅದು ಭಗವಂತನ ಕೈಯಲ್ಲಿದೆ, ಯಾರಿಂದಲೂ ಅದನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ಆಗಲ್ಲ, ಭಗವಂತನ ಕೈಯಿಂದಲೇ ಸಾಧ್ಯ ಅನ್ನೋ ಮುಖಾಂತರ ಒಂದು ಸರ್ಕಾರದ ಪ್ರತಿನಿಧಿಯಾಗಿ ಆರೋಗ್ಯ ಸಚಿವರಾಗಿ ಎಲ್ಲ ಒಂದ್ ಕಡೆ ಕೈ ಚೆಲ್ಲುವಂತ ಮಾತನಾಡಿರುವಂತದ್ದು ರಾಜ್ಯದ ಜನತೆಗೆ ಎಲ್ಲ ಒಂದ್ ಕಡೆ ಇದು ಎಲ್ಲ ಒಂದ್ ಕಡೆ ಭಯಭೀತಿ ಹುಟ್ಟಿಸುವಂತ ಹೇಳಿಕೆ ಅಂತ ಹೇಳಿದ್ರು ತಪ್ಪಾಗ್ಲಾರದು. ಯಾಕಂತ ಹೇಳಿದ್ರೆ ಆರೋಗ್ಯ ಸಚಿವರು ಕೊರೋನಾ ಸೋಂಕು ಎಷ್ಟೇ ಹೆಚ್ಚಿದ್ರು ಕೂಡ ಅದನ್ನ ತಡೆಗಟ್ಟುವುದು ನಮ್ಮ ಆದ್ಯ ಕರ್ತವ್ಯ ಅಂತ ಹೇಳ್ಬೇಕಾದಂತವ್ರು ಭಗವಂತನ ಕೈಯಲ್ಲಿದೆ ಅನ್ನೋ ಮುಖಾಂತರ ಎಲ್ಲ ಒಂದ್ ಕಡೆ ಕೈ ಚೆಲ್ಲುವ ಮಾತನಾಡಿದ್ದಾರೆ ಹರೀಶ್ ನಾಗರಾಜ್. ಥ್ಯಾಂಕ್ ಯು ಸೋ ಮಚ್ ಚಿದಾನಂದ ಪಟೇಲ್ ಈ ಕ್ಷಣದ ಮಾಹಿತಿಗಾಗಿ. ಈಗ ಬರ್ತಿರೋ ಒಂದು ಪ್ರಶ್ನೆ